ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ನಾವು ಎಲ್ಲ ಕೂಡಿ ಬಂದಿರುವಂಥದ್ದು ಶುಭ ಶುಕ್ರವಾರ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನುಡಿದಂಥ 7 ಮಾತುಗಳನ್ನು ಧ್ಯಾನಿಸಲಿಕ್ಕೆ ನಾವಿಲ್ಲಿ ಬಂದು ಸೇರಿರುವಾಗ ಅದರಲ್ಲಿ ಮೊದಲನೇ ಮಾತು ಮಾತಾಡಲಿಕ್ಕೆ ಸಭೆ ಪಾಲಕರು ನನಗೆ ಕೊಟ್ಟಿದ್ದಾರೆ. ಮತ್ತು ಮೊದಲನೇ ಮಾತು ಯಾವುದೆಂದರೆ ಅದು ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಎಲ್ಲರೂ ಓದಿ ಸಹಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯಲು ಅಂದನು. ವಿಷಯವನ್ನು ಧ್ಯಾನಿಸಲಿಕ್ಕೆ ಮೊದಲು ಈ ಶಿಲುಬೆಯ ಮರಣ ಹೇಗೆ ಬಂತು ಅನ್ನುವಂಥದ್ದು ವಿಷಯವನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪ್ರಪಂಚವನ್ನು ಪಾಲಿಸಿದಂತಹ 4 ಸಾಮ್ರಾಜ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದರಲ್ಲಿ ಮೊದಲನೇ ಸಾಮ್ರಾಜ್ಯ ಬ್ಯಾಬಿಲೋನ್ ಸಾಮ್ರಾಜ್ಯ, 2ನೇದು ಮಾದಿಯಾ ಮತ್ತು ಪಾರಿಸ್, ಮತ್ತು 3ನೇದು ಗ್ರೀಕ್, 4ನೇದು ರೋಮ್ ಸಾಮ್ರಾಜ್ಯಗಳು. ಇವು 4 ಸಾಮ್ರಾಜ್ಯಗಳು ಪ್ರಪಂಚವನ್ನು ಪಾಲಿಸಿದಂತಹ 4 ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಇದ್ದಾವೆ. ಇವು ಅದರಲ್ಲಿ ನಾವು ಗ್ರೀಕ್ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಯಾಕೆಂದರೆ ಇದು ಶಿಲುಬೆಯ ಯೇಸುಕ್ರಿಸ್ತನು ಶಿಲುಬೆಯ ಮೇಲೆ ನುಡಿದಂಥ ಮಾತುಗಳನ್ನು, ಶಿಲುಬೆಯ ಮರಣ ಹೇಗೆ ಬಂತು ಅಂತ ತಿಳಿದುಕೊಳ್ಳೋಣ. ಅದರಲ್ಲಿ ಗ್ರೀಕ್ ಸಾಮ್ರಾಜ್ಯದಲ್ಲಿ ಬಹಳ ಶಕ್ತಿಶಾಲಿಯಾದಂತಹ ಒಬ್ಬ ರಾಜನಿರ್ತಾನೆ. ಅವನ ಹೆಸರು ಅಲೆಕ್ಸಾಂಡರ್ ಎಂದು. ಆತನು ತನ್ನ ಯೌವನ ಕಾಲದಲ್ಲಿ ಕತ್ತಿಯನ್ನು ಹಿಡಿದು ಯಾವ ಸಾಮ್ರಾಜ್ಯಗಳಿಗೆ ಆತನು ಹೋಗ್ತಿದ್ದಾನೋ ಅದನ್ನೆಲ್ಲ ಜಯಿಸಿಕೊಂಡು ಬರ್ತಾ ಇರ್ತಾನೆ. ಆ ಒಂದು ಸಮಯದಲ್ಲಿ ಒಂದು ರಾಜ್ಯಕ್ಕೆ, ಪ್ರಾಚೀನ ತೂರ್ ದೇಶ ಎನ್ನುವ ದೇಶಕ್ಕೆ ಅಲ್ಲಿಗೆ ಹೋದಾಗ ಅಲೆಕ್ಸಾಂಡರ್ ರಾಜ ಬಂದಿದ್ದಾನೆ ಅಂತ ತಿಳಿದ ತಕ್ಷಣ ಕೆಲವು ಅಲ್ಲಿ ಬೇರೆಯವರೆಲ್ಲ ಏನು ಮಾಡ್ತಾಯಿದ್ರು, ಅಲೆಕ್ಸಾಂಡರ್ ರಾಜ ನಮ್ಮನ್ನು ಸೋಲಿಸ್ಬಿಡ್ತಾನೆ, ಅದಕ್ಕಿಂತ ಮುಂಚೆ ನಾವೇ ಅವನಿಗೆ ಅಧೀನರಾಗ್ಬಿಡೋಣ, ಗುಲಾಮರಾಗ್ಬಿಡೋಣ ಅಂತೆಲ್ಲ ಅನ್ಕೊತಿರ್ತಾರೆ. ಬಟ್ ಇವರು ಪ್ರಾಚೀನ ತೂರ್ ದೇಶದವರು ಏನಂತಾರೆ, ನಾವ್ಯಾಕೆ ಅವನಿಗೆ ಅಧೀನರಾಗಬೇಕು, ಅವನನ್ನು ನಾವು ಸೋಲಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾತಾಡಿಕೊಂಡು ಅವನಿಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ. ಆವಾಗ ತಿರುಗಿ ಬಿದ್ದಾಗ ಆತನು ಅಲೆಕ್ಸಾಂಡರು, ಎಲ್ಲರೂ ಇವರು ನನಗೆ ತಿರುಗಿ ಬಿದ್ದಿದ್ದಾರಲ್ಲ ಅಂತಂದ್ಬಿಟ್ಟು ಅವ್ರನ್ನೆಲ್ಲ ಜಯಿಸಿಬಿಡ್ತಾನೆ. ತನ್ನ ಕತ್ತಿಯಿಂದ ಅವನ್ನೆಲ್ಲ ಜಯಿಸಿಬಿಡ್ತಾನೆ. ಯಾರ್ಯಾರು ಅವನಿಗೆ ತಿರುಗಿ ಬಿದ್ದಿರ್ತಾರೋ ಅಂಥವ್ರನ್ನೆಲ್ಲ ಆತನು ಸಾಯಿಸಿಬಿಡ್ತಾನೆ. ತಿರುಗಿ ಬಿದ್ದವ್ರ ಮುಂದೆ ಜಯಿಸುತ್ತಾನೆ. ಮತ್ತು ಎಷ್ಟು ಜನ ಅವನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದರು ಎಂದು ವಿಚಾರಿಸಿದಾಗ ತನಗೆ 2,000 ಮಂದಿ ಅವನು ಅಲೆಕ್ಸಾಂಡರ್ಗೆ ವಿರುದ್ಧವಾಗಿ ತಿರುಗಿ ಬಿದ್ದಾರೆ ಎಂದು ಗೊತ್ತಾಗುತ್ತೆ. ಆ 2,000 ಮಂದಿಯನ್ನು ಆತನ ಏನು ಮಾಡ್ತಾನೆ ಅಂದರೆ ಅವರಿಗೆ ಶಿಲುಬೆಯ ಮರಣವನ್ನು ವಿಧಿಸ್ತಾನೆ. ಈ ಒಂದು ಶಿಲುಬೆಯ ಮರಣ ಅನ್ನೋದು ಗ್ರೀಕ್ ಸಾಮ್ರಾಜ್ಯದಿಂದ ನಮಗೆ ಬಂದಿದೆ ಅಂತ ನಾವು ತಿಳ್ಕೊಬೋದು. ಈ ಶಿಲುಬೆಯ ಮರಣವನ್ನು ಅವರಿಗೆ ವಿಧಿಸುವಾಗ ಆ ಜನಗಳು ಯಾರು ಶಿಲುಬೆಗೆ ಹಾಕ್ತಾರೋ ಮತ್ತು ಶಿಲುಬೆಗೆ ಹಾಕಿಸ್ಕೊಂಡವರು ಇಬ್ಬರು ಮಧ್ಯದಲ್ಲಿ ಗಲಾಟೆಗಳು, ಅವರ ಮಧ್ಯದಲ್ಲಿ ಇವ್ರ ಮಧ್ಯದಲ್ಲಿ ಅವ್ರಿಗೆ ತುಂಬ ಗಲಾಟೆಗಳು ಮಾಡ್ತಾಯಿದ್ರು. ಮತ್ತು ಯಾರು ಶಿಲುಬೆಗೆ ಹಾಕ್ತಾರೋ, ಶಿಲುಬೆಗೆ ಹಾಕಿಸ್ಕೊಳ್ಳುವವರು ಅನೇಕ ದುರ್ಭಾಷೆಗಳಿಂದ ಅವ್ರನ್ನ ಬೈತಾ ಇದ್ರು, ಅವ್ರ ಮೇಲೆ ಉಗುಳ್ತಾ ಇದ್ರು. ಯಾರು ಶಿಲುಬೆಗೆ ಹಾಕೋರ ಮೇಲೆ ಆ ಥರ ದುರ್ಭಾಷೆಗಳಿಂದ ಮತ್ತು ಅನೇಕ ಕೆಟ್ಟ ಮಾತುಗಳಿಂದ ಮತ್ತು ಅವ್ರ ಮೇಲಿಂದ ಉಗುಳಿ ಅವ್ರನ್ನೆಲ್ಲ ಬೈತಾ ಇರ್ತಾರೆ. ಆ ಒಂದು ವಾತಾವರಣ ನಾವು ನೋಡ್ತೇವೆ. ಮುಖದ ಮೇಲೆಲ್ಲ ಉಗಿತಾ ಇರ್ತಾರೆ ಅವರು. ಈ ಒಂದು ಶಿಲುಬೆಯ ಮರಣ ಅನ್ನೋದು ಒಂದು ಗ್ರೀಕ್ ಸಾಮ್ರಾಜ್ಯದಿಂದ ಬಂದಿದೆ ಅಂತ ನಾವು ತಿಳ್ಕೊಳ್ಬೋದು. ಈ ಒಂದೊಂದು ಸಾಮ್ರಾಜ್ಯದಲ್ಲಿ ಒಂದೊಂದು ಥರ ಮರಣ ಶಿಕ್ಷೆಯನ್ನು ವಿಧಿಸ್ತಾ ಇರ್ತಾರೆ. ಅದರಲ್ಲಿ ನಾವು ನೋಡಿದಂತಹ 4 ಸಾಮ್ರಾಜ್ಯಗಳಲ್ಲಿ ನಾವು ನೋಡ್ತೀವಲ್ಲ, ರೋಮನ್ ಸಾಮ್ರಾಜ್ಯ ಲಾಸ್ಟ್ನೇದಾಗಿ, ಗ್ರೀಕ್ ಸಾಮ್ರಾಜ್ಯ ಶಿಲುಬೆಯ ಮರಣ ಆಗ್ತಿತ್ತು. ರೋಮ್ ಸಾಮ್ರಾಜ್ಯರು ಏನು ಮಾಡ್ತಾರೆ, ಅವರು ಶಿರಚ್ಛೇದನ ಮಾಡ್ತಾಯಿದ್ರು. ಶಿರಚ್ಛೇದನ ಅಂದರೆ ಕತ್ತಿಯಿಂದ ಕತ್ತನ್ನು ಕಡ್ದು ಹಾಕ್ತಾಯಿದ್ರು. ನಾವು ವಾಕ್ಯದಲ್ಲಿ ನೋಡುವ ಪ್ರಕಾರ ರೋಮನ್ನರು ಪೌಲನನ್ನು ಕತ್ತಿಯಿಂದ ಶಿರಚ್ಛೇದನ ಮಾಡ್ತಾರೆ. ಆಯಿತಾ, ಅದನ್ನು ನಾವು ನೋಡ್ತೀವಿ. ಮತ್ತು ಯಹೂದ್ಯರು ನೋಡ್ಬೇಕಾದ್ರೆ ಯಹೂದ್ಯರು ಯಾರ್ಯಾರು ಅವ್ರಿಗೆ ಪಾಪ ಮಾಡಿ ವಿರುದ್ಧವಾಗಿರ್ತಾರೋ ಅಂಥವ್ರನ್ನ ಕಲ್ಲೆಸೆದು ಕೊಲ್ಲುವಂಥ ಒಂದು ನಿಯಮವನ್ನು ಪದ್ಧತಿಯನ್ನು ನಾವು ನೋಡ್ತೇವೆ. ಈ ಥರ ಆಚರಣೆಗಳನ್ನ ಅವರು ನಂಬಿಕೊಂಡು ಬರ್ತಾಯಿದ್ರು. ಹೇಗೆ ಅಂದರೆ ರೋಮನ್ನರು ಅವರು ಕತ್ತಿಯಿಂದ ಅವ್ರನ್ನ ಕೊಲ್ತಾಯಿದ್ರು, ಯಹೂದ್ಯರಾದರೂ ಕಲ್ಲಿನಿಂದ ಒಡೆದು ಸಾಯಿಸ್ತಾಯಿದ್ರು ಅನ್ನೋ ಪದ್ಧತಿ ಅವ್ರ ನಂಬಲ್ಲಿ ಇತ್ತು. ಈ ಗ್ರೀಕರಾದರೂ ಶಿಲುಬೆಗೆ ಹಾಕ್ತಿದ್ದು ಅಂತ ಒಂದು ನಂಬಿಕೆ ಇತ್ತು. ನಮ್ಮ ಭಾರತ ದೇಶದಲ್ಲಿ ನಾವು ನೋಡುವುದಾದರೆ ಕಠಿಣವಾದ ತೀರ್ಪು ಅಂದರೆ ಅದು ಮರಣ ಶಿಕ್ಷೆ, ಅದೇನು ಹೇಳ್ತಾರೆ, ಅದು ಗಲ್ಲು ಶಿಕ್ಷೆ. ಆ ಒಂದು ಪದ್ಧತಿ ನಾವು ಇಲ್ಲಿರ್ತೀವಿ ನೋಡ್ಬೋದು. ರೋಮನ್ನರು ಯಾರಿಗೆ ಶಿಲುಬೆಗೆ ಹಾಕ್ತಾಯಿದ್ರು ಅಂದರೆ ಅವರು ಜಯಿಸಿ ತೊಗೊಂಡು ಬಂದಂಥ, ಸೋಲಿಸಿ ಅವ್ರನ್ನ ಕರ್ಕೊಂಡು ಬಂದಿರ್ತಾರಲ್ಲ ಅಂಥವ್ರನ್ನ ದಾಸರನ್ನಾಗಿ ಮಾಡ್ಕೊಂಡಿರ್ತಾರೆ. ಆ ದಾಸರಲ್ಲಿ ತುಂಬ ದೊಡ್ಡ ತಪ್ಪು ಮಾಡಿರೋವಂಥವ್ರನ್ನ ಅವರು ಶಿಲುಬೆಗೆ ಹಾಕಿರ್ತಾರೆ. ಈ ಯಹೂದ್ಯರು ರೋಮನ್ನರಿಗೆ ಗುಲಾಮರಾಗಿರುತ್ತಾರೆ. ಪ್ರಪಂಚದಲ್ಲಿ ಪಾಲಿಸಿದಂಥ 4 ಸಾಮ್ರಾಜ್ಯಗಳೆಲ್ಲ ನಾವು ನೋಡ್ತೀವಲ್ಲ, ಅದು ರೋಮ್ ಸಾಮ್ರಾಜ್ಯ ಲಾಸ್ಟ್ನೇದಿರುತ್ತೆ. ಆ ಲಾಸ್ಟ್ ರೋಮ್ ಸಾಮ್ರಾಜ್ಯ ಪಾಲಿಸುವಂಥ ಸಾಮ್ರಾಜ್ಯ ಆಗಿರುತ್ತೆ. ಅದರಲ್ಲಿ ಯೆರೂಸಲೇಮ್ ಅನ್ನೋ ಪಟ್ಟಣವೂ ಇರುತ್ತೆ. ಯೆರೂಸಲೇಮ್ ಪಟ್ಟಣವು ರೋಮ್ ಸಾಮ್ರಾಜ್ಯಕ್ಕೆ ಸೇರಿಸಲ್ಪಟ್ಟಿರುತ್ತೆ. ಈ ರೋಮ್ ಸಾಮ್ರಾಜ್ಯ ಯೆರೂಸಲೇಮ್ ಒಂದು ಅಧೀನದಲ್ಲಿ ಇರುತ್ತೆ. ಯೆರೂಸಲೇಮು ರೋಮ್ ಸಾಮ್ರಾಜ್ಯ ಅಧೀನದಲ್ಲಿ ಇರುತ್ತೆ, ಗುಲಾಮದಲ್ಲಿ ಇರುತ್ತೆ. ಆ ಒಂದು ರೋಮ್ ಸಾಮ್ರಾಜ್ಯದಲ್ಲಿ
ಯೆರೂಸಲೇಮ್ ಒಂದು ಪಟ್ಟಣ ಇದ್ರೂ ರೋಮನರ ಆಳ್ವಿಕೆಯಲ್ಲಿ ಇರುತ್ತೆ. ಅದರಲ್ಲಿ ನಾವು ನೋಡ್ತೇವೆ ಪಿಲಾತನೆಂಬವನು ಯೇಸು ಕ್ರಿಸ್ತನ ಶಿಲುಬೆಗೆ ಹಾಕಿರುವಂಥದ್ದು ಅಂತ ನೋಡಿದ್ರೆ ನಮಗೆ ಯೇಸು ಕ್ರಿಸ್ತನ ಹುಟ್ಟಿನಿಂದಲ್ಲ, ಯೇಸು ಕ್ರಿಸ್ತನ ಸಾವಿನಿಂದ ನಮಗೆ ಮುಖ್ಯವಾಗಿ ರಕ್ಷಣೆ ಉಂಟಾಗಿದೆ. ಏಕೆಂದರೆ ಆತನು ಶಿಲುಬೆಯ ಮೇಲೆ ಸುರಿಸಿದಂತಹ ಒಂದು ಪವಿತ್ರವಾದ ರಕ್ತದ ಮುಖಾಂತರವಾಗಿ ನಮಗೆ ರಕ್ಷಣೆ ದೊರೆತಿದೆ ಅಂತ ನಾವು ತಿಳ್ಕೊಬೋದು. ಯೇಸು ಕ್ರಿಸ್ತನ ಸಾವಿನವೇ ದೊಡ್ಡ ವಿಷಯ, ದೊಡ್ಡ ಒಂದು ಅದ್ಭುತ ಎಂದು ನಾವು ನೋಡ್ಬೋದು. ಈ ಒಂದು ಮಾತುಗಳಲ್ಲಿ ನಾವು ಈ ಮಾತಿಗೆ ಬರುವುದಾದರೆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನೋಡಿದ ಮೊದಲನೇ ಮಾತಾಗಿರುತ್ತೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಅಂದರೆ ಅದು ಒಂದು ಆತನ ಕೊನೆಯ ಸಮಯ. ಅವರೇ ಒಂದು ಅಲ್ಲ, ಎಲ್ಲರೂ ಅಷ್ಟೇ. ಇವಾಗ ಸಾಯುವಂಥ ಸಮಯದಲ್ಲಿ ಅವರು ಯಾರು ಇವಾಗ ಚೆನ್ನಾಗಿಲ್ದಲೇ ಸಾಯ್ತಾ ಇರ್ತಾರೆ ಅಂತ ಅವ್ರನ್ನೆಲ್ಲ ಕರೆಸಿ, ದೊಡ್ಡವ್ರನ್ನೆಲ್ಲ ಕರೆಸಿ, ಮಕ್ಕಳನ್ನೆಲ್ಲ ಕರೆಸಿ ಅವ್ರಿಗೆಲ್ಲ ಮಾತುಗಳು ಹೇಳ್ತಾರೆ ಅಂತಂದರೆ ಕೊನೆಯ ಮಾತುಗಳಾಗಿರ್ತವೆ. ಅವ್ರು ಸಾಯುವಂಥ ಮನುಷ್ಯನ ಕೊನೆಯ ಮಾತುಗಳು ಅವು ಬಹಳ ಒಂದು ನೆನಪಿನಿಂದ ಕೂಡಿರುತ್ತೆ. ಆ ಮಾತುಗಳು ಅವರು ಸಾಯುವಂಥ ಮನುಷ್ಯ ಏನು ಹೇಳ್ತಾನೋ ಅದು ತುಂಬ ಜ್ಞಾಪಕದಲ್ಲಿ ಇರುತ್ತವೆ. ಯಾಕೆಂದರೆ ಆತನು ಬಹಳ ನೋವಿನಿಂದ ತನ್ನ ಒಂದು ಜೀವನದಲ್ಲಿ ಆದಂಥ ಮಾತುಗಳಿಂದ ಮತ್ತು ಈ ಜನರಿಗೆ ಅವ್ರಿಗೆ ಬೇಕಾದವ್ರಿಗೆ ಹೇಳಬೇಕಾಗಿರುವಂಥ ಮಾತುಗಳು ಅವ್ರಿಗೆ ಹೇಳ್ತಾರಲ್ಲ, ಅವಾಗ ಅಂಥ ಮಾತುಗಳು ನಮ್ಮ ಯಾರಾಗಲಿ ಹೇಳಿದ ಮಾತುಗಳು ಅವರಿಗೆ ತುಂಬ ಜ್ಞಾಪಕದಲ್ಲಿ ಇರುವಂಥ ಮಾತುಗಳು. ನಾವು ನೋಡ್ತೀವಲ್ಲ, ಯೇಸು ಸ್ವಾಮಿ ಶಿಲುಬೆಯಲ್ಲೇ ನೋಡಿದಂಥ ಮಾತುಗಳೇ ನಮಗೆ ಯೇಸು ಕ್ರಿಸ್ತನು ಧ್ಯಾನಿಸಬೇಕಾಗಿರೋದು ಅಂಥದ್ದೇನಿಲ್ಲ. ಯಾಕೆಂದರೆ ಯೇಸು ಕ್ರಿಸ್ತನು ಹುಟ್ಟಿನಿಂದ ಆತನು ಸಾಯುವವರೆಗೂ ಅನೇಕ ಮಾತುಗಳನ್ನು ಮಾತಾಡಿದ್ದಾನೆ. ಉದಾಹರಣೆಗೆ ಯೇಸು ಕ್ರಿಸ್ತನು ಮೊದಲನೇದಾಗಿ ಮಾತಾಡಿದ ಮತ್ತಾಯ 7:28-29 ಓದ್ಕೊಳ್ಳೋಣ. ಈ ಮಾತುಗಳನ್ನು ಹೇಳಿ ಮುಗಿಸಿದ ಮೇಲೆ ಆ ಜನರ ಗುಂಪುಗಳು ಆತನ ಉಪದೇಶಕ್ಕೆ ಅತ್ಯಾಶ್ಚರ್ಯಪಟ್ಟವು. ಯಾಕಂದರೆ ಆತನು ಅವರ ಶಾಸ್ತ್ರಿಗಳಂತೆ ಉಪದೇಶ ಮಾಡದೆ ಅಧಿಕಾರವಿದ್ದವನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಆತನ ಮಾತುಗಳಿಗೆ ಜನರು ಬೋಧನೆಗೆ ಅತ್ಯಾಶ್ಚರ್ಯಪಟ್ಟರು ಎಂದು ನಾವು ನೋಡುತ್ತೇವೆ. ಮತ್ತು ಯೇಸು ಕ್ರಿಸ್ತನು 12ನೇ ವಯಸ್ಸಿನಲ್ಲಿ ತನ್ನ ತಂದೆ ತಾಯಿಗಳ ಜೊತೆಯಲ್ಲಿ ಯೆರೂಸಲೇಮಿಗೆ ಒಂದು ಹಬ್ಬದ ಜಾತ್ರೆಗೆ ಬಂದಾಗ ಯೇಸು ಸ್ವಾಮಿಯನ್ನು ಬಿಟ್ಟು ಆ ತಂದೆ ತಾಯಿಗಳು ಅವರೇ ಒಂದು ಜಾತ್ರೆಯ ಒಂದು ಹಬ್ಬದ ವಿಷಯದಲ್ಲಿ ತೊಡಗಿಬಿಟ್ಟು ಯೇಸು ಸ್ವಾಮಿಯನ್ನೇ 12ನೇ ವಯಸ್ಸಿನ ಹುಡುಗನ ಬಿಟ್ಬಿಟ್ಟು ಅವರು ಮುಂದೆ ಹೊರಟೋಗ್ಬಿಟ್ಟಿರ್ತಾರೆ. ಆದರೆ 12ನೇ ವಯಸ್ಸಿನಲ್ಲೇ ಯೇಸು ಸ್ವಾಮಿ ಶಾಸ್ತ್ರಿಗಳು ಮತ್ತು ಪರಿಸಯರ ಜೊತೆಯಲ್ಲಿ ಅವರು ಹೇಳುವಂಥ ಮಾತುಗಳು, ಅವರು ಹೇಳುವಂಥ ಕ್ವಶನ್ಗಳಿಗೆ ಆನ್ಸರ್ ಮಾಡ್ತಾ ಇರಬೇಕಾದ್ರೆ ಶಾಸ್ತ್ರಿಗಳು ಮತ್ತು ಪರಿಸಯರು ಆತನ ಆನ್ಸರ್ಗಳನ್ನ ಕೇಳಿಬಿಟ್ಟು ಅವರು ಏನು ಮಾಡ್ತಾರೆ, ವಿಸ್ಮಯಗೊಳ್ತಾರೆ ಅಂತಂದ್ಬಿಟ್ಟು ನಾವು ವಾಕ್ಯದಲ್ಲಿ ನೋಡ್ತೇವೆ. ಇನ್ನು ಆತನು 30ನೇ ವಯಸ್ಸಿನಲ್ಲಿ ಮಾತಾಡ್ಬೇಕಾದ್ರೆ ಆತನು 12ನೇ ವಯಸ್ಸಿನಲ್ಲೇ ಆ ರೀತಿ ಇದು, ಮತ್ತು 30ನೇ ವಯಸ್ಸಲ್ಲಿ ಮಾತಾಡಬೇಕಾದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾತನಾಡುವಾಗ ಅನೇಕರು ಆತನ ಮಾತುಗಳನ್ನು ಕೇಳಿ ಆಶ್ಚರ್ಯಪಟ್ಟರು, ವಿಸ್ಮಯಗೊಂಡರು ಎಂದು ನಾವು ನೋಡ್ತೇವೆ. ಮುಂದೆ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ಯೇಸು ಸ್ವಾಮಿ ಈ ರೀತಿಯಾಗಿ ಮಾತಾಡ್ತಿದ್ದಾರೆ, ದೇವರಿಗೆ ವಿರುದ್ಧವಾಗಿ ತಾನೇ ದೇವರ ಕುಮಾರನೆಂದು ಹೇಳ್ಕೊಳ್ತೇನೆ ಅಂದ್ಬಿಟ್ಟು ಹೇಳ್ತಿರಂಥ ಯಾಜಕರು ಮತ್ತು ಪ್ರಧಾನ ಯಾಜಕರು ಅವನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬನ್ನಿ ಅಂತಂದ್ಬಿಟ್ಟು ಸೈನಿಕರಿಗೆ ಹೇಳಿದಾಗ ಒಂದು ಕಡೆ ಸಭಾಮಂದಿರದಲ್ಲಿ ಯೇಸು ಸ್ವಾಮಿ ಬೋಧನೆ ಮಾಡ್ತಾ ಇರ್ತಾರೆ, ವಾಕ್ಯ ಹೇಳ್ತಾ ಇರ್ತಾರೆ, ಮೆಸೇಜ್ ಹೇಳ್ತಾ ಇರ್ತಾರೆ. ಸೈನಿಕರನ್ನ ಅವನನ್ನು ಅರೆಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಅವ್ರನ್ನೆಲ್ಲ ಕಳಿಸಿರ್ಬೇಕಾದ್ರೆ ಇವಾಗಲೇ ಅವರು ಹೊರಗಡೆ ನಿಂತು ಆತನು ಯೇಸು ಸ್ವಾಮಿ ವಾಕ್ಯವನ್ನೆಲ್ಲ ಹೇಳಿ ಮೆಸೇಜ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಅವರನ್ನು ಅರೆಸ್ಟ್ ಮಾಡೋಣ ಬಿಡು ಅಂತ ಹೊರಗಡೆ ನಿಂತಿರ್ತಾರೆ. ಬಟ್ ಆತನ ಮೆಸೇಜನ್ನು ಕೇಳಿ ಆಮೇಲೆ ಯೇಸು ಸ್ವಾಮಿ ಹೊರಗಡೆ ಬಂದು ನಾವು ನಿನ್ನ ಮಾತುಗಳನ್ನು ಕೇಳಿ ನಾವೇ ನಿಮಗೆ ನಿಮ್ಮ ಮಾತುಗಳು ಎಷ್ಟು ಅದ್ಭುತವಾಗಿದೆ ಅಂತ ಅವರೇ ಯೇಸು ಸ್ವಾಮಿಯ ಮಾತುಗಳಿಗೆ ಅರೆಸ್ಟ್ ಆಗಿ ಹೋಗ್ತಾರೆ. ಆತನನ್ನು ಅರೆಸ್ಟ್ ಮಾಡೋದಿಲ್ಲ, ಆತನನ್ನು ಬಿಟ್ಟು ಹೋಗ್ಬಿಡ್ತಾರೆ. ಅಂತಹ ಮಾತುಗಳನ್ನು ಯೇಸು ಸ್ವಾಮಿ ಶಿಲುಬೆ ಹಾಕುವುದಕ್ಕಿಂತ ಮುಂಚೆ ಸಹ ಅನೇಕ ಅಂಥ ಮಾತುಗಳನ್ನು ಮಾತಾಡಿದ್ದಾರೆ. ಇನ್ನು ಶಿಲುಬೆಯ ಸಮಯದಲ್ಲಿ ಅಂತಂದರೆ ಆತನು ನಾವು ನೋಡ್ತೇವೆ 7 ಮಾತುಗಳನ್ನು ನುಡಿದನು ಎಂದು ನಾವು ನೋಡ್ತೇವೆ. 7 ಮಾತುಗಳನ್ನು ನುಡಿಯಬೇಕಾದ್ರೆ ಆತನು ನಾವು 7 ಮಾತುಗಳನ್ನು ಕರೆಕ್ಟಾಗಿ ನಿಂತ್ಕೊಂಡು ಹೇಳುವುದಾದರೆ ಮೊದಲನೆಯ 3 ಮಾತುಗಳು ಆತನು ತನಗಾಗಿ ಅಲ್ಲ, ಬೇರೆಯವರಿಗಾಗಿ, ಅಲ್ಲಿ ಬಂದಿರುವಂಥ ಜನಗಳಿಗಾಗಿ ಹೇಳಿದಂಥ ಮಾತುಗಳು, ಪ್ರಾರ್ಥನೆ, ದೇವರಿಗಾಗಿ ಮಾಡಿದ ಪ್ರಾರ್ಥನೆ ಎಂದು ನಾವು ನೋಡುತ್ತೇವೆ. ಮಿಕ್ಕಿದ 4 ಪ್ರಾರ್ಥನೆಗಳಿದೆಯಲ್ಲ, ಅದು ತಂದೆಯಾದ ದೇವರಿಗೆ ತನಗಾಗಿ ಮಾಡಿಕೊಂಡ ಪ್ರಾರ್ಥನೆಗಳೆಂದು ನಾವು ನೋಡುತ್ತೇವೆ. ಇಲ್ಲಿ ನಾವು ನೋಡ್ತೇವಲ್ಲ, ಒಂದು ಮೊದಲನೇ ವಾಕ್ಯದಲ್ಲಿ 23-24 ತಂದೆಯೇ, ಒಂದು ವಾಕ್ಯವನ್ನು ಓದುವುದಾದರೆ ತಂದೆಯೇ ಇವರಿಗೆ ಕ್ಷಮಿಸು ಅಂತ ನಾವು ಮೊದಲನೇ ನೋಡ್ತೇವೆ. ಇವರು ಅಂದರೆ ಯಾರ್ಯಾರು ಬರ್ತಾರೆ, ಇವರು ಅನ್ನೋ ಒಂದು ವಿಷಯದಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ಮೊದಲನೇದಾಗಿ ಇಸ್ಕರಿಯೋತ ಬರ್ತಾನೆ, ಪ್ರಧಾನ ಯಾಜಕರು ಬರ್ತಾರೆ, ಪರಿಸಾಯರು ಬರ್ತಾರೆ, ಪಿಲಾತನು ಬರ್ತಾನೆ, ಮತ್ತು ಸೈನಿಕರು ಬರ್ತಾರೆ ಮತ್ತು ಪ್ರಜೆಗಳು ಬರ್ತಾರೆ. ಅದರಲ್ಲಿ ಮೊದಲನೇದಾಗಿ ಇವರಿಗೆ ಕ್ಷಮಿಸು ಅನ್ನುವ ಮಾತು ಅಂತಂದರೆ ಏನಕ್ಕೆ ಹೇಳ್ತಾನೆ ಅಂದರೆ ಇವರು ಅಂದರೆ ಯಾರು, ಅದರಲ್ಲಿ ಫಸ್ಟು ಯಾರು ಬರ್ತಾನೆ, ಇದರಲ್ಲಿ ಇಸ್ಕರಿಯೋತನೇ ಅಲ್ವಾ ಫಸ್ಟು ಯೇಸು ಸ್ವಾಮಿಯನ್ನು ಗೊಲ್ಗೊತ್ತಾ ಇದರಲ್ಲಿ ಆ ಒಂದು ತೋಟದಲ್ಲಿ ಮುದ್ದಿಟ್ಟು ಯೇಸು ಸ್ವಾಮಿಯನ್ನು ಹಿಡಿದು ಕೊಡುವುದು ಯಾರು, ಇಸ್ಕರಿಯೋತನೇ. ಅದಾದಮೇಲೆ ಪ್ರಧಾನ ಯಾಜಕರು ಈತನನ್ನು ಶಿಲುಬೆಗೆ ಹಾಕಿಸು ಎಂದು ಕೇಳ್ತಾರೆ ಪಿಲಾತನ ಹತ್ರ, ಮತ್ತು ಪರಿಸಾಯರು ಸಹ ಈತನನ್ನು ಶಿಲುಬೆಗೆ ಹಾಕಿಸು ಎಂದು ಕೇಳ್ತಾರೆ, ಮತ್ತು ಪಿಲಾತನು ಸಹ ಈತನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಗೆ ಕೊಡ್ತಾನೆ. ಮತ್ತು ಯಹೂದ್ಯರು ಸಹ ಮತ್ತು ಸೈನಿಕರೇ ಅಲ್ವಾ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದ್ದು. ಮತ್ತು ಪ್ರಜೆಗಳು ಒಂದು ವಾಕ್ಯದಲ್ಲಿ ನಾವು ನೋಡ್ತೇವೆ, ಮತ್ತಾಯ 21:6ನೇ ವಚನ ನೋಡಿಕೊಳ್ಳೋಣ. ಹೋಗಿ ಯೇಸು ತಮಗೆ ಅಪ್ಪಣೆ ಕೊಟ್ಟಂತೆಯೇ ಓದಿ.
ಕತ್ತೆಯನ್ನು ಮರಿಯನ್ನು ತಂದು ಅವುಗಳ ಮೇಲೆ ತಮ್ಮ ಬಟ್ಟೆಗಳನ್ನು ಹಾಕಲು ಆತನು ಹತ್ತಿ ಕೂತುಕೊಂಡನು. ಮುಂದೆ ಓದಿ. ಆಗ ಜನರ ಗುಂಪಿನಲ್ಲಿ ಬಹಳ ಮಂದಿ ತಮ್ಮ ಬಟ್ಟೆಗಳನ್ನು ದಾರಿಯಲ್ಲಿ ಹಾಸಿದರು. ಬೇರೆ ಕೆಲವರು ಮರಗಳಿಂದ ಚಿಗುರುಗಳನ್ನು ಕೊಯ್ದು ದಾರಿಯಲ್ಲಿ ಹರಡುತ್ತಿದ್ದರು. ಆತನ ಹಿಂದೆಯೂ ಮುಂದೆಯೂ ಗುಂಪಾಗಿ ಹೋಗುತ್ತಿದ್ದ ಜನರು, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಮೇಲಣ ಲೋಕಗಳಲ್ಲಿ ಜಯ ಎಂದು ಆರ್ಭಟಿಸಿದರು. ಇಲ್ಲಿ ನೋಡ್ತೇವೆ, ಜನರು ಯೇಸು ಸ್ವಾಮಿ ಯೆರೂಸಲೇಮಿಗೆ ಬಂದಾಗ ಆತನನ್ನು ಒಂದು ಕತ್ತೆ ಮರಿ ಹತ್ತಿ ಬರುತ್ತಿರುವಾಗ ಅವರು ಹಾಸಿ ಅವ್ರೇನು ಹೇಳ್ತಿದ್ದಾರೆ, ದಾವೀದನ ಕುಮಾರನಿಗೆ ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ ಎಂದು ಯೆರೂಸಲೇಮಿನ ಜನರು ಆರ್ಭಟಿಸ್ತಾ ಇದ್ದಾರಂತೆ. ಅದೇ ಒಂದು 21ನೇ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವಲ್ಲ. ಮತ್ತು 21, 26ರಲ್ಲಿ 27ನೇ ಅಧ್ಯಾಯದಲ್ಲಿ ನಾವು 11ನೇ ವಾಕ್ಯದಿಂದ ನಾವು ನೋಡ್ಕೊಳ್ಬೇಕಾದ್ರೆ, ಪಿಲಾತನು ಯೇಸು ಸ್ವಾಮಿಯನ್ನು ಮರಣದಂಡನೆಗೆ ವಿಧಿಸುವಾಗ ಆತನು ನಿಮ್ಮ ಪದ್ಧತಿಯ ಪ್ರಕಾರವಾಗಿ ಒಬ್ಬ ಕಳ್ಳನನ್ನು ಬಿಡಬೇಕಾಗತ್ತೆ. ಅದಕ್ಕೆ ನಾನು ಯೇಸು ಸ್ವಾಮಿ ಬಿಡುತ್ತೇನೆ ಅಂತಂದಾಗ ಜನರು ಏನು ಮಾಡ್ತಾರೆ, ಬರಬ್ಬನನ್ನು ಬೇಡ, ಯೇಸುವನ್ನು ಶಿಲುಬೆಗೆ ಹಾಕಿಸು ಅಂತೂ ಅದೇ ಜನರು ಯಾರು ಇಲ್ಲಿ ಯೇಸು ಸ್ವಾಮಿಗೆ ಆರ್ಭಟ ಮಾಡ್ತಾ ಇದ್ದಾರೋ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಜಯ ಎಂದು ಆರ್ಭಟ ಮಾಡ್ತಿದ್ದಾರೋ ಆ ಜನಗಳೇ ಇಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿಸು, ನಮಗೆ ಬರಬ್ಬನನ್ನೇ ಬಿಟ್ಟುಕೊಡು, ಕ್ರಿಸ್ತನನ್ನೇ ಶಿಲುಬೆಗೆ ಹಾಕಿಸು ಅಂತಂದ್ಬಿಟ್ಟು ಆ ಜನರೇ ಇಲ್ಲಿ ಗದ್ದಲ ಮಾಡ್ತಾ ಇದ್ದಾರೆ. ಆ ಗದ್ದಲಕ್ಕೆ ಸೋತು ಪಿಲಾತನೇ ಯೇಸು ಸ್ವಾಮಿಯನ್ನು ಒಂದು ಶಿಲುಬೆಗೆ ಮರಣಕ್ಕೆ ಆತನು ಒಪ್ಪಿಸಿಕೊಡುತ್ತಾನೆ ಎಂದು ನಾವು ನೋಡ್ತೇವೆ. ಮತ್ತು ಈ ಒಂದು ವಾಕ್ಯದಲ್ಲೇ ನಾವು ನೋಡ್ತಿದ್ದೀವಲ್ಲ, ಯೇಸು ಸ್ವಾಮಿ ಇವಾಗ ನಾವು ತಿಳ್ಕೊಂಡ್ವಿ ಯಾರು ಇವರಿಗೆ ತಿಳಿಯೋದು ಅಂತಂದರೆ ಇದರಲ್ಲಿ ಯಾರ್ಯಾರು ಬಂದರು ನಾವು ನೋಡ್ತೀವಲ್ಲ. ಇಸ್ಕರಿಯೂದ ಮತ್ತು ಪ್ರಧಾನ ಯಾಜಕರು, ಫರಿಸಾಯರು ಮತ್ತು ಶಾಸ್ತ್ರಿಗಳು ಮತ್ತು ಒಂದು ಯಹೂದ್ಯರು ಮತ್ತು ಪ್ರಜೆಗಳು, ಸೈನಿಕರು ಎಲ್ಲರೂ ಬಂದ್ರಲ್ಲ. ಇವರಿಗೆ ತಿಳಿಯೋದು ಅಂತಂದ್ಬಿಟ್ಟು ಆತನು ಹೇಳ್ತಿದ್ದಾನೆ. ಇವರಿಗೆ ತಿಳಿಯೋದು ಅಂತಂದರೆ ಆತನು ಅವರು ಮೊದಲು ಯಾರ್ಯಾರಿಗೆ ಅವ್ರು ಮಾಡಿದಂತಹ ಅನೇಕ ಯೇಸುಕ್ರಿಸ್ತನ ತಿಳಿಯದೆ ಅವರ ಜೀವಿತದಲ್ಲಿ ಮಾಡಿದಂಥ ಪಾಪಗಳಿಗಾಗಿ ಆತನು ಬೇಡ್ಕೊಳ್ತಾ ಇಲ್ಲ. ಯಾರು ಯೇಸುಕ್ರಿಸ್ತನನ್ನು ಶಿಲುಬೆಗೆ ಹಾಕಿದ್ರು ಅಂಥವರು ಜೀವಿತದಲ್ಲಿ ಹಳೆಯದಾಗಿ ಮಾಡಿದಂಥ ಪಾಪಗಳಿಗಾಗಿ, ಅವರು ಮಾಡಿದಂಥ ದುಷ್ಕೃತ್ಯಗಳಿಗಾಗಿ ಅವರನ್ನು ಕ್ಷಮಿಸುವಂಥ ಅವ್ರನ್ನ ಕೇಳ್ಕೊಳ್ತಾ ಇಲ್ಲ. ಆದರೆ ಈಗಿನ ಸಮಯದಲ್ಲಿ ಅವರು ಯಾರ್ಯಾರಿಗೆ ನನ್ನನ್ನು ತಿಳಿಯದೆ ಮಾಡ್ತಿದ್ದಾರೋ ಅಂಥವ್ರಿಗೆ ಕ್ಷಮಿಸು ಅಂತ ಅಂದ್ಬಿಟ್ಟು ದೇವರು ಕೇಳ್ಕೊಳ್ತಾ ಇದ್ದಾರೆ ಅಂತ ನಾವು ನೋಡ್ತೀವಿ. ಅದರಲ್ಲಿ ಇಷ್ಟು ಜನ ಬರ್ತಾ ಇದ್ದಾರೆ. ಮತ್ತು ಇನ್ನೂ ಒಂದು ಮಾತನ್ನು ಕೇಳುವುದಾದರೆ, ಲೂಕನ್ ಬರೆದ ಸುವಾರ್ತೆ 23ರಲ್ಲಿ ತಂದೆ ಇವರು ಏನು ಮಾಡ್ತಿದ್ದಾರೋ ಇವರು ಅರಿಯರು ಎಂದು ನಾವು ನೋಡ್ತೀವಿ. ಇವರು ಏನು ಮಾಡ್ತಿದ್ದಾರೆ ಅಂದರೆ ಅವ್ರಿಗೆ ಅರಿಯರು ಎಂದು ನಾವು ನೋಡ್ತೇವಲ್ಲ. ಏನು ಅರಿಯರು ಅವರು? ಯೇಸುಸ್ವಾಮಿ ಕ್ರಿಸ್ತನೆಂದು ಅವರು ಅರಿಯೋದಿಲ್ವಾ? ಯಾಕೆ ಯೇಸುಸ್ವಾಮಿ ಕ್ರಿಸ್ತನೆಂದು ಸೈನಿಕರಿಗೆ ಗೊತ್ತಿರಲಿಲ್ವಾ? ಆಮೇಲೆ ಯಹೂದ್ಯರಿಗೆ ಗೊತ್ತಿರಲಿಲ್ವಾ? ಪ್ರಧಾನ ಯಾಜಕರಿಗೆ ಗೊತ್ತಿರಲಿಲ್ವಾ? ಯೂದನಿಗೆ ಗೊತ್ತಿರಲಿಲ್ವಾ? ಅದರಲ್ಲಿ ಯೂದನಿಗೆ ಬಿಟ್ಟು ಬೇರೆ ಯಾರಿಗೂ ಯೇಸುಸ್ವಾಮಿ ಕ್ರಿಸ್ತನೆಂದು ಯಾರಿಗೂ ಗೊತ್ತಿರಲಿಲ್ಲ. ಯಾಕೆಂದರೆ ಯೇಸುಸ್ವಾಮಿಯ ಬಗ್ಗೆ ದೇವರು ಹೇಳಿದಂಥ ಮಾತುಗಳು ಹಳೆ ಒಡಂಬಡಿಕೆಯಲ್ಲಾಗಿರ್ಬೋದು, ಧರ್ಮಶಾಸ್ತ್ರದಲ್ಲಾಗಿರ್ಬೋದು, ಕೀರ್ತನೆಗಳಲ್ಲಾದರೂ ಮತ್ತು ಅವರು ದಿನಾಲು ಸಭಾಮಂದಿರಗಳಲ್ಲಿ ಓದುತ್ತಿರುವಂಥ ಪಾರಾಯಣಗಳಲ್ಲಿ ಬರೆದಿದ್ರು, ಅವರು ಓದ್ತಿದ್ರು ಯೇಸುಸ್ವಾಮಿ ಎದುರುಗಡೆ ಇದ್ರೂ ಈತನೇ ಮೆಸ್ಸಿಯೇನು, ಬರಬೇಕಾದ ಕ್ರಿಸ್ತನು, ನಮ್ಮ ರಕ್ಷಕನೆಂದು ಅವರು ತಿಳಿದಿರಲಿಲ್ಲ. ಆದ್ದರಿಂದ ಅವರು ದೇವರು ಹೇಳ್ತಿದ್ದಾರೆ, ಇವರು ದೇವರೆಂದು ಯೇಸು ಕ್ರಿಸ್ತನು ಮೆಸ್ಸಿಯನೆಂದು ತಿಳಿಯದೆ ಮಾಡ್ತಿದ್ದಾರೆ ಎಂದು ಆತನು ಹೇಳ್ತಿದ್ದಾನೆ. ಅವರು ಏನು ಮಾಡ್ತಿದ್ದಾರೋ ಅವರು ತಿಳಿಯುವುದಿಲ್ಲ ಎಂದು ಹೇಳ್ತಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಗೊತ್ತಿರಲಿಲ್ವಾ? ನಿಜವಾಗ್ಲೂ ಗೊತ್ತಿರಲಿಲ್ವಾ ಅಂದರೆ ಹೌದು. ಕೊರಿಂಥ 2ನೇ ಅಧ್ಯಾಯ 6ನೇ ವಚನ. ಆದರೂ ಪ್ರವೀಣರಲ್ಲಿ ಜ್ಞಾನವನ್ನು ಹೇಳುತ್ತೇವೆ, ಅದು ಇಹಲೋಕದ ಜ್ಞಾನವಲ್ಲ, ಇಲ್ಲದೆ ಹೋಗುವ ಇಹಲೋಕಾಧಿಕಾರಿಗಳ ಜ್ಞಾನವೂ ಅಲ್ಲ. ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವನ್ನೇ ಹೇಳುತ್ತೇವೆ. ಅದು ಯಾವುದೆಂದರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕೋತ್ಪತ್ತಿಗಿಂತ ಮೊದಲೇ ನೇಮಿಸಿ ಇದುವರೆಗೆ ಮರೆಮಾಡಿದ ಜ್ಞಾನವೇ. ಇದನ್ನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ. ಒಂದು ನಿಮಿಷ, ನಾವು ನೋಡ್ತೇವೆ ಇದನ್ನು ಇಹಲೋಕದ ಅಧಿಕಾರಿಗಳು ಯಾರೂ ಅರಿಯಲಿಲ್ಲ ಎಂದು ನಾವು ನೋಡ್ತೇವೆ. ಯಾರೂ ಅರಿಯಲಿಲ್ಲ ಅಂದರೆ ಅಧಿಕಾರಿಗಳು, ಫರಿಸಾಯರು, ಪಿಲಾತನು ಸಹ ಆತನನ್ನು ಅರಿತಿಲ್ಲ ಎಂದು ನಾವು ನೋಡ್ತೇವೆ. ಯೋಹಾನನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ. ಯೋಹಾನನು ಬರೆದ ಸುವಾರ್ತೆ 20 ಆತನನ್ನು ಬಿಡಿಸುವಂಥ ಸಮಯದಲ್ಲಿ ನಾವು ನೋಡ್ತೇವಲ್ಲ, ಅದನ್ನು ಯೋಹಾನ 19:7-8ರಲ್ಲಿ ಇದು ಹಂಗೆ ಇಟ್ಕೊಳ್ಳಿ. ಮತ್ತು ಯೋಹಾನ 19:7. ಯಹೂದ್ಯರು ಅವನಿಗೆ, ನಮಗೆ ಒಂದು ನೇಮಕ ಉಂಟು, ಆ ನೇಮದ ಪ್ರಕಾರ ಇವನು ಸಾಯತಕ್ಕವನು, ಯಾಕಂದರೆ ಅವನು ತನ್ನನ್ನು ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಪಿಲಾತನು ಈ ಮಾತನ್ನು ಕೇಳಿ ಮತ್ತಷ್ಟು ಹೆದರಿಕೊಂಡು ತಿರುಗಿ ಅರಮನೆಯೊಳಗೆ ಹೋಗಿ, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು, ನನ್ನ ಸಂಗಡಲೂ ನೀನು ಮಾತನಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು. ಅದಕ್ಕೆ ಯೇಸು, ಮೇಲನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ.
ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಆತನು ಪಿಲಾತನಿಗೂ ಸಹ ಆತನು ಯಾರು ಎಂದು ತಿಳಿದಿರಲಿಲ್ಲ. ಆತನು ಹೇಳ್ತಿದ್ದಾನೆ, ನೀನು ಯಾರು ಅಂತ ಹೇಳಿದ ದೇವರ ಮಗನಾಗಿದ್ದಾನೆ ಅಂತಂದಾಗ ಪಿಲಾತನು ಬಹಳವಾಗಿ ಎದುರಿ ಆತನನ್ನು ಬಿಡಿಸುವುದಕ್ಕೆ ಬಹಳ ಪ್ರಯತ್ನ ಮಾಡ್ತಾನೆ ಅಂತ ನೋಡ್ತೇವೆ. ನನ್ನನ್ನು ಒಪ್ಪಿಸಿದವನಿಗೆ ನೀನು ಬಹಳ ಒಂದು ಇದು ಫಲ ಉಂಟು ಎಂದು ನಾವು ನೋಡ್ತೇವಲ್ಲ ಹೇಳ್ತಾನೆ. ಆವಾಗ ಪಿಲಾತನು ಬಹಳವಾಗಿ ಭಯಪಡ್ತಾನೆ. ಮತ್ತು 1 ಕೊರಿಂಥ 2ನೇ ಅಧ್ಯಾಯ ಮುಂದಿನ ವಾಕ್ಯದಲ್ಲಿ ನೋಡುವಾಗ, ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ, ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ ಎಂದು ನಾವು ನೋಡ್ತೇವೆ. ಅವರು ಅರಿತಿದ್ದರೆ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ ಎಂದು ನಾವು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಮತ್ತು ಆ ಸಮಯದಲ್ಲಿ ಪಿಲಾತನು ಯೇಸು ಸ್ವಾಮಿಯನ್ನು ಬಿಡಿಸಬೇಕೆಂದು ಬಹಳವಾಗಿ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡಿದಾಗ ಆ ಒಂದು ಪ್ರಯತ್ನಗಳು ಯಾಜಕರಿಗೂ ಮತ್ತು ಪರಿಸಾಯರಿಗೂ ಎಲ್ಲರಿಗೂ ತಿಳಿದು ಬಂದಾಗ ಆತನು ಏನು ಮಾಡ್ತಾನೆ, ಪಿಲಾತನೇ, ನೀನೇನಾರ ಯೇಸುನನ್ನು ಬಿಡಿಸುವುದಕ್ಕೆ ಪ್ರಯತ್ನ ಮಾಡಿದರೆ ನೀನು ಕೈಸರನಿಗೆ ಮಿತ್ರನಲ್ಲ ಎಂದು ನಾವು ಮುಂದಿನ ವಾಕ್ಯದಲ್ಲಿ ನಾವು ನೋಡ್ತೇವೆ. ಕೈಸರನು ಯಾರು? ರೋಮ ಚಕ್ರಾಧಿಪತಿಯು ರೋಮ ಒಂದು ಸಾಮ್ರಾಜ್ಯವಾಗೂ ಪ್ರಪಂಚವನ್ನೆಲ್ಲ ಆಳುತ್ತಿರುವಂಥ ಸಾಮ್ರಾಜ್ಯವಾಗಿರುತ್ತೆ. ಆ ಒಂದು ಸಾಮ್ರಾಜ್ಯದ ಕೆಳಗೆ ಪಿಲಾತನು ಒಬ್ಬ ಗವರ್ನರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಅಂದರೆ ಕೈಸರನು ಏನು ಹೇಳ್ತಾನೋ ಆ ಒಂದು ಕೆಲಸವನ್ನೇ ಪಿಲಾತನು ಮಾಡಬೇಕಾಗಿದ್ದು. ಅಕಸ್ಮಾತ್ ಪಿಲಾತನು ಯೇಸು ಸ್ವಾಮಿಯನ್ನು ಬಿಡಿಸ್ತೀನಿ ಅಂತಂತ ಅದನ್ನೇನಾರ ಮಾಡ್ತೀನಿ ಅಂತಂತ ಹೇಳಿದರೆ ಅವಾಗ ಅವ್ರು ಏನು ಹೇಳ್ತಾರೆ, ನಾನು ಕೈಸರನಿಗೆ ಮಿತ್ರನಲ್ಲ ನೀನು ಅಂತಂತ ಹೇಳ್ತಾರೆ. ಕೈಸರನಿಗೆ ಮಿತ್ರನಲ್ಲ ಅಂದರೆ ರೋಮ್ ಸಾಮ್ರಾಜ್ಯವು ನಿನ್ನ ವಿರುದ್ಧವಾಗಿ ನೀನು ಕೆಲಸ ಮಾಡ್ತಾ ಇದೆಯಾ ಆತನಿಗೆ ಅಂದರೆ ದೂರು ಕೊಡ್ತೀವಿ ನಾವು ಅಂತ ಹೇಳಿದಾಗ ಆತನು ಆ ಒಂದು ವಿಷಯಕ್ಕೂ ಮತ್ತು ಈ ಒಂದು ಯೇಸುವನ್ನು ಬಿಡಿಸುವುದಕ್ಕೂ ಮಧ್ಯದಲ್ಲಿ ಬಹಳವಾಗಿ ಸಿಲುಕಿ ಆತನು ಏನು ಮಾಡ್ತಾನೆ, ಅವರನ್ನು ಕೈಸರನಿಗೆ ಮಿತ್ರನೆಲ್ಲ ಎಂದು ಕೂಗಿ ಹೇಳುವುದರಿಂದ ಅವರು ಪಿಲಾತನು ಯೇಸುವನ್ನು ಅವರಿಗೇ ಒಪ್ಪಿಸಿಕೊಡ್ತಾನೆ. ನಿಮ್ಮ ಇಷ್ಟ ಬಂದಂತೆ ಈತನನ್ನು ಮಾಡಿರಿ ಅಂತಂದ್ಬಿಟ್ಟು ಅವರನ್ನು ಅವರಿಗೆ ಒಪ್ಪಿಸಿಕೊಡ್ತಾನೆ ಅಂತ ನಾವು ನೋಡ್ತೇವೆ. ನಾವಿವಾಗ ನೋಡಿದ್ವಲ್ಲ, ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿಸಿದ್ದು ಯಾರ್ಯಾರು ಏನು ಅಂತ ನಾವು ತಿಳ್ಕೊಂಡ್ವಿ. ಬಟ್ ಇವಾಗ ನಾವು ತಿಳ್ಕೊಳ್ಳೋದು ಏನು ತಿಳಿಯದೆ ಅವರು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿದರು ಎಂದು ನಾವು ನೋಡ್ಕೊಳ್ಳೋಣ. ಇವಾಗ ನಾವು ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿಸಿದ್ದು ಯಾರೇನಂದರೆ ಯಾಜಕರು ಮತ್ತು ಪ್ರಧಾನ ಯಾಜಕರು, ಪರಿಸಾಯರು ಇವರೆಲ್ಲ ಇದ್ದಾರೆ ಅಂತ ನಾವು ನೋಡ್ಕೊಂಡೆ. ಇವರಿಗೆಲ್ಲ ಶಾಸ್ತ್ರಗಳು ಗೊತ್ತಿರಲಿಲ್ವಾ? ಇವರಿಗೆಲ್ಲ ಶಾಸ್ತ್ರಗಳು ಗೊತ್ತಿತ್ತು. ಆದರೆ ಅವರು ಏನು ಅಂದ್ಕೊಂಡಿದ್ರು, ಯೇಸು ಸ್ವಾಮಿ ಒಬ್ಬ ಮೆಸ್ಸಿಯನ್ನು ಬರ್ತಾನೆ, ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ, ನಮ್ಮನ್ನು ಕಷ್ಟಗಳಿಂದ ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಲಿಕ್ಕೆ ಬರ್ತಾನೆ ಅಂತ ತಿಳ್ಕೊಂಡಿದ್ರು. ಬಟ್ ಈ ಒಂದು ಯೇಸು ಕ್ರಿಸ್ತನೇ ಆತನ ಮುಂದೆ ಬಂದಿದ್ದಾಗಲೇ ಆತನು ಅನೇಕ ಶಾಸ್ತ್ರಗಳು ಪಾರಾಯಣಗಳು ಮಾಡ್ತಿರ್ಬೇಕಾದ್ರೆ ಅವರ ಮುಂದೆನೇ ಓಡಾಡ್ತಾ ಇರ್ಬೇಕಾದ್ರೆ ಆತನನ್ನೇ ಮೆಸ್ಸಿಯ ಎಂದು ಅವರು ತಿಳಿದುಕೊಳ್ಳಲಿಲ್ಲ. ಒಂದು ವಾಕ್ಯಗಳನ್ನು ಓದಿಕೊಳ್ಳೋಣ. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 13:27-29. ಯೆರೂಸಲೇಮಿನಲ್ಲಿ ವಾಸವಾಗಿರುವವರು ಅವರ ಅಧಿಕಾರಿಗಳು ಆತನನ್ನಾಗಲಿ ಪ್ರತಿ ಸಬ್ಬತ್ ದಿನದಲ್ಲಿ ಪಾರಾಯಣವಾಗುವ ಪ್ರವಾದಿಗಳ ವಾಕ್ಯಗಳನ್ನಾಗಲಿ ಗ್ರಹಿಸದೆ ಆತನನ್ನು ಅಪರಾಧಿ ಎಂದು ತೀರ್ಪು ಮಾಡಿ ಆ ವಾಕ್ಯಗಳನ್ನೇ ನೆರವೇರಿಸಿದರು. ಮರಣದಂಡನೆಗೆ ಕಾರಣವೇನೂ ತಮಗೆ ಸಿಕ್ಕದಿದ್ದರೂ ಆತನನ್ನು ಕೊಲ್ಲಿಸಬೇಕೆಂದು ಪಿಲಾತನನ್ನು ಕೇಳಿಕೊಂಡರು. ಆತನ ವಿಷಯವಾಗಿ ಶಾಸ್ತ್ರದಲ್ಲಿ ಬರೆದಿರುವುದನ್ನೆಲ್ಲ ನೆರವೇರಿಸಿದ ಮೇಲೆ ಆತನನ್ನು ಮರಣದ ಕಂಬದಿಂದ ಇಳಿಸಿ ಸಮಾಧಿಯಲ್ಲಿಟ್ಟರು. ದೇವರ ವಾಕ್ಯ ನಮಗೆ ಸ್ತೋತ್ರವಾಗಲಿ. ಅಂದರೆ ಅಲ್ಲಿ ನೋಡ್ತೀವಿ, ಅಲ್ಲಿ ಯೆರೂಸಲೇಮಿನಲ್ಲಿ ವಾಸವಾಗಿರುವ ಅವರ ಅಧಿಕಾರಿಗಳು, ಅವರ ಅಧಿಕಾರಿಗಳು ಅಂದರೆ ಆ ಅಧಿಕಾರಿಗಳಲ್ಲಿ ಯಾರ್ಯಾರು ಬರ್ತಾರೆ? ಪರಿಸಾಯರು ಬರ್ತಾರೆ, ಯಾಜಕರು ಬರ್ತಾರೆ, ಪ್ರಧಾನ ಯಾಜಕರು ಬರ್ತಾರೆ. ಇವರು ಯಾರೂ ಸಹ ಆತನ ಒಂದು ಪ್ರತಿ ಸಬ್ಬತ್ ದಿನದಲ್ಲಿ ಪಾರಾಯಣವಾಗುವಂಥ ಪ್ರವಾದಿಗಳ ವಾಕ್ಯಗಳನ್ನು ಅವರು ಗ್ರಹಿಸಲಿಲ್ಲ ಎಂದು ನೋಡ್ತೇವೆ. ಆ ಒಂದು ಪ್ರವಾದಿಗಳ ವಾಕ್ಯಗಳು ಅವರು ತಿಳ್ಕೊಂಡಿದ್ರೆ, ಯಾಕೆಂದರೆ ಯೇಸು ಕ್ರಿಸ್ತನು ಈ ರೀತಿಯಾಗಿ ಹುಟ್ಟುತ್ತಾನೆ ಮತ್ತು ಪಾಪಗಳಿಗೋಸ್ಕರ ಸಾಯುತ್ತಾನೆ ಎಂದು ವಾಕ್ಯಗಳಲ್ಲಿ ಪ್ರವಾದಿ ವಚನಗಳಲ್ಲಾಗಲಿ ಒಂದು ಧರ್ಮಶಾಸ್ತ್ರದಲ್ಲಾಗಲಿ ಪ್ರತಿಯೊಂದು ಕೀರ್ತನೆಗಳಲ್ಲಾಗಲಿ ಬರೆದಿತ್ತು. ಆ ವಾಕ್ಯಗಳನ್ನು ಅವರು ತಿಳಿದಿರಲಿಲ್ಲ. ಯೇಸು ಸ್ವಾಮಿ ಈ ರೀತಿಯಾಗಿ ಅವರ ಮುಂದೆನೇ ಇದ್ದು ಈ ಒಂದು ವಾಕ್ಯಗಳನ್ನೆಲ್ಲ ಅವರಿಗೆ ತಿಳಿಸಿ ಹೇಳುವಾಗೂ ಸಹ ಅವರ ಕಣ್ಣುಗಳು ಯೇಸು ಸ್ವಾಮಿಯನ್ನು ಗ್ರಹಿಸಲಿಲ್ಲ ಮತ್ತು ಆತನನ್ನು ರಕ್ಷಕನೆಂದು ಅವರು ತಿಳಿದುಕೊಳ್ಳಿಲ್ಲ ಎಂದು ನಾವು ನೋಡುತ್ತೇವೆ. ಮತ್ತು ಆತನು ಆ ಒಂದು ಸಮಯದಲ್ಲಿ ಒಂದು ಶಿಲುಬೆಗೆ ಹಾಕುವಂಥ ವಿಷಯವಾಗಲಿ, ಈ ಶಿಲುಬೆಯ ಮರಣ ಅನ್ನುವಂಥ ವಿಷಯವಾಗಲಿ ಯೇಸು ಸ್ವಾಮಿಗೆ ಮೊದಲೇ ತಿಳಿದಿತ್ತು. ಆತನು ಹುಟ್ಟುವ ಮೊದಲೇ ಈ ಥರ ಒಂದು ಧರ್ಮಶಾಸ್ತ್ರ ಗ್ರಂಥದಲ್ಲೆಲ್ಲ ಆತನ ಹುಟ್ಟಿನ ಬಗ್ಗೆ ಮತ್ತು ಆತನ ಸಾವಿನ ಬಗ್ಗೆ ಎಲ್ಲ ಬರೆದಿತ್ತು. ಮತ್ತು ನಾವು ನೋಡುವುದಾದರೆ ಇವಾಗ ನಮ್ಮವ್ರು ಯಾರು ಈ ಕಡೆ ಬಂದಾಗ ಒಬ್ಬರು ಈ ಥರ ನಿಮಗೆ ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ನಿಮಗೆ ಈ ಥರ ಆಗುತ್ತೆ ಅಂತ ಕೇಳಿದ್ರೆ ಅವಾಗ ನಮಗೆ ಎಷ್ಟು ಭಯ ಆಗುತ್ತೆ. ನಾವು ಅಲ್ಲಿ ಹೋಗ್ತೀವಾ ಅಂಥವ್ರು, ಇವಾಗ ಇಂಥವ್ರಿಗೆ ಹಿಂಗಾಗುತ್ತೆ ನೀವು ಅಲ್ಲಿ ಹೋಗಬೇಡಿ ಅಂತ ಹೇಳಿರ್ತೀವಲ್ವ, ಅಂಥವ್ರಿಗೆ ಹೋಗಿ ಅವಾಗ ನೀವು ಇದೆಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತೀವಿ ಅಂತಂದರೆ ಅಲ್ಲಿ ನಮ್ಗೆ ಇವಾಗ ಈ ಥರ ಹೇಳಿದರೆ ನಮ್ಗೆ ಏನಾಗುತ್ತೋ ಏನೋ ಅಂತ ಭಯ ಇದ್ದೇ ಇರುತ್ತೆ. ಅವಾಗ ನಾವು ಕೇಳ್ತೇವೆ, ಅವ್ರಿಗೆ ಹೇಳ್ದವ್ರು ಬಂದು, ಸರ್ ನಾವು ಇವಾಗ ಹೋಗ್ಬೋದಾ, ನಮ್ಗೆ ಏನಾಗಲ್ವಾ ಅಂತ ಕೇಳ್ತೀವಿ. ಇವಾಗ ನೀವು ಹೋಗಿ ಏನಾಗಲ್ಲ ಅಂತಂತ ಆ ಹೇಳುವಂಥ ಮಾತಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಆದರೆ ಇಲ್ಲಿ ನಾವು ನೋಡುವುದಾದರೆ ಯೇಸು ಸ್ವಾಮಿಗೆ ಆತನು ಹುಟ್ಟುವ ಮೊದಲೇ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಆತನು ಈ ರೀತಿಯಾಗಿ ಹುಟ್ಟಬೇಕು, ಆತನು ಈ ರೀತಿಯಾಗಿ ಸಾಯಬೇಕೆಂದು
ಧರ್ಮಶಾಸ್ತ್ರ ಗ್ರಂಥದಲ್ಲಿ ಪ್ರತಿಯೊಂದು ಆತನ ವಿಷಯವಾಗಿ ಬರೆದಿರುತ್ತೆ. ಯಾಕೆ ಶಿಲುಬೆಯ ಮರಣದ ಬಗ್ಗೆ, ಆತನ ಶಿಲುಬೆಯ ಬಗ್ಗೆ, ಆ ಒಂದು ಕಲ್ವಾರಿಯ ಕ್ರೂಜೆಯ ಬಗ್ಗೆ ಆತನ ಬರೆದಿರಲಿಲ್ವ ವಾಕ್ಯಗಳು? ಆ ಒಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಕೀರ್ತನೆಗಳು 22:12-13. ಬಹಳ ಗೋಡೆಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ. ಅವರು ಗರ್ಜಿಸುವ ಉಗ್ರ ಸಿಂಹಗಳಂತೆ ನನ್ನನ್ನು ನುಂಗುವುದಕ್ಕೆ ಬಾಯಿ ತೆರೆದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬಹಳ ಗೂಳಿಗಳು ನನ್ನನ್ನು ಸುತ್ತಿಕೊಂಡಿವೆ, ಬಾಷಾನಿನ ಬಲವುಳ್ಳ ಹೋರಿಗಳು ನನ್ನನ್ನು ಮುತ್ತಿಕೊಂಡಿವೆ ಎಂದು ನಾವು ವಾಕ್ಯ. ಗೂಳಿಗಳು ಅಂದರೆ ಬಹಳವಾಗಿ ಒಂದು ಹೋರಿಗಳು ಅಂತ ನಾವು ನೋಡ್ತೀವಲ್ಲ, ಆ ಹೋರಿಗಳು. ಅದರಲ್ಲೂ ಇಲ್ಲಿ ಬಾಷಾನಿನ ಬಲವುಳ್ಳ ಹೋರಿಗಳು ಎಂದು ನಾವು ನೋಡ್ತೇವೆ. ಬಾಷಾನು ಅನ್ನುವುದು ಯೆರೂಸಲೇಮ್ ಇದ್ದು ಅದಕ್ಕೆ ಒಂದು ಸಮೀಪದಲ್ಲಿರುವಂತಹ ಒಂದು ಪಟ್ಟಣವಾಗಿರುತ್ತೆ, ದೇಶವಾಗಿರುತ್ತೆ. ಆ ದೇಶದಲ್ಲಿ ತುಂಬ ನೀರುಗಳು ಬೆಳೆದಿರುವಂತಹ ದೇಶ. ನೀರು ಇರುವಂಥ ದೇಶದಲ್ಲಿ ಹಸಿರು ಹುಲ್ಲು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳೆದಿರುತ್ತೆ. ಸಮೃದ್ಧಿಯಾಗಿ ಬೆಳೆದಿರುವಂಥ ದೇಶದಲ್ಲಿ ಈ ಒಂದು ಹೋರಿಗಳು ಹುಲ್ಲನ್ನು ತಿಂದು ಚೆನ್ನಾಗಿ ಬಲವುಳ್ಳವಾಗಿರುತ್ತೆ. ಇಲ್ಲಿ ಹೋರಿಗಳು ಅಂದರೆ ಹೋರಿಗಳಿಗೆ ಆತನು ಹೇಳ್ತಾ ಇಲ್ಲ, ಆತನು ಸೈನಿಕರ ಬಗ್ಗೆ ಹೇಳ್ತಾ ಇದ್ದಾನೆ ಅನ್ನುವ ಮಾತು ನಾವು ಕೇಳ್ಕೊಂಡೋಣ. ಸೈನಿಕರು, ಬಲವುಳ್ಳ ಸೈನಿಕರು ಆತನನ್ನು ಹಿಂಸಿಸಿದ್ದಾರೆ ಅಂತಂತಂದ್ಬಿಟ್ಟು ನಾವು ನೋಡ್ತೇವೆ. ಬಲವುಳ್ಳ ಹೋರಿಗಳು ಆತನನ್ನು ಸುತ್ತಿಕೊಂಡಿವೆ ಅಂತಂತಂದ್ಬಿಟ್ಟು ನೋಡ್ತೇವೆ. ಆತನ ಸೈನಿಕರು ಆತನನ್ನು ಸುತ್ತಿಕೊಂಡಿದ್ದಾರೆ, ಹಿಂಸಿಸ್ತಿದ್ದಾರೆ ಅಂತ ಆತನ ಕೀರ್ತನೆಗಳಲ್ಲೇ ನಾವು ನೋಡ್ತೇವೆ. ನಾವು ನೋಡಿದ್ವಲ್ಲ, ಯೇಸುಸ್ವಾಮಿ ಬಗ್ಗೆ ಮಾತುಗಳು ಕೀರ್ತನೆಗಳಲ್ಲಿ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆದಿದೆ ಅಂತಂದ್ಬಿಟ್ಟು. ಈ ಧರ್ಮಶಾಸ್ತ್ರ ಗ್ರಂಥದಲ್ಲಿ ಈತನ ಬರೆದಿರುವಂಥದ್ದನ್ನು ನಾವು ನೋಡಿದ್ರೂ ಮತ್ತು ಯೇಸು ಕ್ರಿಸ್ತನ ಈ ಒಂದು ಎಲ್ಲ ವಾಕ್ಯಗಳನ್ನು ತಿಳಿದಿದ್ದರೂ ಸಹ ಆತನು ಶಿಲುಬೆಯ ಮರಣವನ್ನು ಶಿಲುಬೆಯ ಮರಣಕ್ಕೆ ಹೆದರದೆ ತಂದೆಯ ಚಿತ್ತಕ್ಕೆ ಆತನನ್ನು ಒಪ್ಪಿಸಿಕೊಟ್ಟನು ಎಂದು ನಾವು ನೋಡ್ತೇವೆ. ಯೋಹಾನ 19:23 ನಾವು ನೋಡ್ತೇವೆ, ಸೈನಿಕರು ಆತನ ಬಟ್ಟೆಗಳನ್ನು 4 ಭಾಗ ಮಾಡಿಕೊಂಡು ಅದು ಭಾಗ ಮಾಡಿಕೊಂಡ್ರು ಅಂತ ನಾವು ನೋಡ್ತೇವೆ. ಸೈನಿಕರಿಗೂ ಸಹ ಏನೋ ಆತನಿಗೆ ತಿಳಿದಿರಲಿಲ್ಲ ಈತನು ದೇವಕುಮಾರನು ಅಂತಂದ್ಬಿಟ್ಟು. ಯಾಕೆಂದರೆ ಅವರು ಪಾರಾಯಣ ಒಂದು ಸಬ್ಬತ್ ದಿನದಲ್ಲಿ ಮಾಡುವಂಥ ಪಾರಾಯಣಗಳಲ್ಲಿ ಅವರು ವಾಕ್ಯಗಳನ್ನು ತಿಳಿದಿರಲಿಲ್ಲ ಅಂತ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಮತ್ತು ಇವರೆಲ್ಲರೂ ಸಹ ಯಾಜಕರಾಗಲಿ, ಪರಿಸರಾಗಲಿ, ಸೈನಿಕರಾಗಲಿ, ಇವರೆಲ್ಲರೂ ಏನು ಮಾಡಿದರೆ ತಿಳಿಯದೆ ಮಾಡಿದ್ದಾರೆ ಎಂದು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ಒಂದು ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಮೊದಲಿನಿಂದ ದೇವರೇ, ತಂದೆಯಾದ ದೇವರೇ ಇವರು ಏನು ಮಾಡ್ತಿದ್ದಾರೋ ಇವರು ಅರಿಯರು ಎಂದು ನಾವು ನೋಡ್ತೇವೆ. ಇವರು ಯಾರ್ಯಾರು ಅಂತ ನಾವು ತಿಳ್ಕೊಂಡ್ವಿ. ಮತ್ತು ಇವರು ಏನು ಮಾಡ್ತಿದ್ದಾರೆ ಇವರಿಗೆ ತಿಳಿಯೋದು ಎಂದು ನಾವು ವಾಕ್ಯದಲ್ಲಿ ನೋಡ್ತೇವೆ. ಇವರು ಏನು ತಿಳಿಯದೆ ಮಾಡ್ತಿದ್ದಾರೆ ಎಂದು ಸಹ ನಾವು ಇವಾಗ ನೋಡ್ಕೊಂಡಿದ್ದೇವೆ. ಮತ್ತು ನಾವು ಮುಂದೆ ನೋಡುವುದಾದರೆ, ಈಗ ನಮಗೆ ಒಂದು ವೇಳೆ ನೋಡುವುದಾದರೆ, ಇದು ತಿಳಿದು ಮಾಡುವುದಾದರೆ ನಮಗೆ ಕ್ಷಮಾಪಣೆ ಉಂಟಾ ಅಂತಂದ್ಬಿಟ್ಟು ನಾವು ತಿಳಿದುಕೊಳ್ಳೋಣ. ತಿಳಿದು ಮಾಡುವವರಿಗೆ ಆ ಒಂದು ಕ್ಷಮಾಪಣೆ ಇದೆಯಾ ಅಂತಂದರೆ, ಇಬ್ರಿಯ 10:26-27 ವಾಕ್ಯ ನೋಡ್ಕೊಳ್ಳುವುದಾದರೆ, ಇಬ್ರಿಯ 10:26-27. ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಇದನ್ನು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ಬಯಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಇಲ್ಲಿ ನಾವು ನೋಡ್ತೀವಿ ಸತ್ಯದ ಪರಿಜ್ಞಾನ ಅಂದರೆ ಯೇಸುಸ್ವಾಮಿಯ ಬಗ್ಗೆ ದೊಡ್ಡ ಜ್ಞಾನವನ್ನು ತಿಳ್ಕೊಂಡಿರುವಂಥವ್ರು. ಯೇಸುಸ್ವಾಮಿ ಭೂಲೋಕಕ್ಕೆ ಯಾಕೆ ಬಂದರು, ಆತನ ಯಾರ ಪಾಪಗಳನ್ನು ಕ್ಷಮಿಸುವುದಕ್ಕೋಸ್ಕರ ಆತನ ರಕ್ತ ಯಾಕೆ ಸುರಿಸಿದನು ಅಂತಂದ್ಬಿಟ್ಟು ತಿಳಿದಂಥವರು, ಅಂತಹ ಪರಿಜ್ಞಾನ ಇರುವಂಥವ್ರು. ನಾವು ನೋಡ್ತೀವಲ್ಲ, ಒಂದೊಂದು ಸತಿ ನಿನಗೆ ಜ್ಞಾನ ಇಲ್ವಾ, ಪರಿಜ್ಞಾನ ಇಲ್ವಾ ಅಂತ ಮಾತಾಡ್ತೀವಲ್ಲ. ಆ ಒಂದು ಪರಿಜ್ಞಾನ ಅಂದರೆ ದೊಡ್ಡ ಜ್ಞಾನ. ತಿಳಿದುವಂಥ ಜ್ಞಾನವು ನಾವು ಹೊಂದಿದ ಮೇಲೆ ಆ ಒಂದು ಯೇಸುಕ್ರಿಸ್ತನ ಬಗ್ಗೆ ಪರಿಜ್ಞಾನವನ್ನು, ತಿಳಿದಂಥ ಜ್ಞಾನವನ್ನು ಹೊಂದಿದ ಮೇಲೆ, ಮತ್ತು ಯೇಸುಸ್ವಾಮಿಯನ್ನು ಬಿಟ್ಟು ನಾವು ಏನಾರು ಬೇಕೆಂದು ಪಾಪ ಮಾಡಿದರೆ, ಒಂದು ಸತಿ ಯೇಸುಸ್ವಾಮಿ ಶಿಲುಬೆಯ ಮೇಲೆ ಮರಣ ಹೊಂದಿದ್ದಾಯಿತು, ಆ ಒಂದು ಯಜ್ಞವು ಸಮರ್ಪಿತವಾಯಿತು. ಅದಾದಮೇಲೆ ಮತ್ತೆ ನಾವು ತಿಳಿದು ಮಾಡಿದ್ರೆ ಆ ಒಂದು ತಿಳಿದು ಮಾಡುವಂಥ ತಪ್ಪಿಗೆ ಯಾವ ಯಜ್ಞವೂ ಇಲ್ಲ ಎಂದು ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಿದ್ದೇವೆ. ಆ ಒಂದು ಮತ್ತು ಯೇಸುಸ್ವಾಮಿ ಶಿಲುಬೆಯಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ತಂದೆಯಾದ ದೇವರೇ ಇವರಿಗೆ ಕ್ಷಮಿಸು ಎಂದು ನಾವು ನೋಡ್ತಿದ್ದೇವೆ. ನಾವು ವಾಕ್ಯದಲ್ಲಿ ನೋಡುವ ಪ್ರಕಾರ ಹೇಳ್ತಾರೆ, ಯೇಸುಸ್ವಾಮಿ ಹೇಳ್ತಾರಲ್ಲ, ನೀವು ಶತ್ರುಗಳನ್ನು ಪ್ರೀತಿಸಿರಿ ಮತ್ತು ನಿಮ್ಮ ಹಿಂಸೆ ಮಾಡುವವರಿಗೋಸ್ಕರ ಪ್ರಾರ್ಥನೆ ಮಾಡಿರಿ ನಾವು ನೋಡ್ತೇವಲ್ವ. ಆ ಒಂದು ವಾಕ್ಯದಲ್ಲಿ ನಾವು ವಿರುದ್ಧವಾಗಿ ನಡ್ಕೊತೇವೆ. ಯಾರ್ಯಾರು ಶತ್ರುಗಳು ಮತ್ತು ಯಾರ್ಯಾರಿಗೆ ಇರ್ತಾರೋ ಅಂಥವ್ರು ನಾವು ಪ್ರೀತಿಯಿಂದ ನಡ್ಕೊಳೋದಿಲ್ಲ ಮತ್ತು ಅವ್ರನ್ನ ಕ್ಷಮಿಸುವುದಿಲ್ಲ ಎಂದು ನಾವು ನೋಡ್ತೇವೆ. ಕ್ಷಮಾಪಣೆ ಎನ್ನುವುದು ಒಂದು ದೊಡ್ಡ ಗುಣ ಆಗಿದೆ. ಆ ಒಂದು ಶತ್ರುಗಳನ್ನು ಕ್ಷಮಿಸಬೇಕು ಮತ್ತು ಹಿಂಸೆ ಮಾಡುವಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು ಯೇಸುಸ್ವಾಮಿ ನಮಗೆ ತಿಳಿಸಿಕೊಟ್ಟಿದ್ದಾನೆ. ಮತ್ತು ಆ ಒಂದು ವಾಕ್ಯದಲ್ಲಿ ನಾವು ನೋಡ್ತೇವಲ್ಲ, ದೇವರಿಗೆ ನೀನು ದೇವರ ಕುಮಾರನಾಗಿದ್ದರೆ ಇಳಿದು ಬಾ ಎಂದು ನಾವು ಅನೇಕ ಜನರು ಆತನನ್ನು ಪರಿಹಾಸ್ಯ ಮಾಡ್ತಾರಲ್ಲ. ಯೇಸುಸ್ವಾಮಿ ಆ ಒಂದು 3 ಮಳೆಗಳಿಂದ ಮತ್ತು ಒಂದು ಶಿಲುಬೆಯ ಮರಣ
ಸ್ಥಾನದಿಂದ ಇಳಿದು ಬರುವುದು ಅಷ್ಟೇನು ಸುಲಭವಾಗಿ ಆಗಿತ್ತು. ದೇವರನ್ನು ಬೇಡಿಕೊಂಡಿದ್ದರೆ, ತಂದೆಯಾದ ದೇವರನ್ನು ಬೇಡಿಕೊಂಡಿದ್ದರೆ ಆತನನ್ನು ಯಾವಾಗಲೂ ಬಿಡಿಸ್ತಾ ಇದ್ರು. ಬಟ್ ಇದೆಲ್ಲ ಏನು ಅಂತಂದರೆ, ಆತನ ವಿಷಯವಾಗಿ ಬರೆದಿರುವಂಥ ವಾಕ್ಯಗಳು, ಧರ್ಮಶಾಸ್ತ್ರ ವಾಕ್ಯಗಳು ನೆರವೇರಬೇಕೆಂದು ಆತನು ಇದನ್ನೆಲ್ಲ ಮಾಡಿದನು ಎಂದು ನಾವು ನೋಡ್ತೇವೆ. ಆತನು ಪರಲೋಕದಲ್ಲಿರುವ ತಂದೆಗೆ ಮಗನಾಗಿದ್ದನು ಎಂದು ನಾವು ನೋಡ್ತೇವೆ. ಯೇಸು ಸ್ವಾಮಿಯ ಒಂದು ವಾಕ್ಯದಲ್ಲಿ ನೋಡ್ತೇವೆ, ಆತನು ದೀಕ್ಷಾಸ್ನಾನ ತೆಗೆದುಕೊಂಡು ಮೇಲೆ ಬಂದಾಗ ಪಾರಿವಾಳವು ಆತನ ಮೇಲೆ ಬಂದು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂದು ನಾವು ವಾಕ್ಯದಲ್ಲಿ ನೋಡ್ತೇವೆ. ಆ ಒಂದು ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ಮಗನಾಗಿರುತ್ತಾನೆ ಎಂದು ನಾವು ನೋಡ್ತೇವಲ್ವಾ. ಮತ್ತು ಒಂದು ಯೆಶಾಯ 56 ವಾಕ್ಯಗಳನ್ನು ನೋಡ್ಕೊಳ್ಳೋಣ. ಹೊಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದೆನು, ಓಡಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ಸಾಕು. ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಆತನು ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ ಪ್ರವಾದನ ಗ್ರಂಥಗಳಲ್ಲಿ, ಧರ್ಮಶಾಸ್ತ್ರ ಗ್ರಂಥದಲ್ಲಿ ಬರೆದಿರುವ ಪ್ರಕಾರ ಆತನು ಉಗುಳಿಸ್ಕೊಳ್ಬೇಕು, ಗಡ್ಡವನ್ನು ಕೀಳಿಸ್ಕೊಳ್ಬೇಕು, ಈತನ ಶಿಲುಬೆಯ ಮರಣವನ್ನು ಈ ಥರ ಹೊಂದಬೇಕು ಅಂತ ಮೊದಲೇ ತಿಳಿದಂಥ ಯೇಸು ಸ್ವಾಮಿ ಆಗಿರ್ತಾನೆ. ಯೇಸು ಸ್ವಾಮಿ ತಿಳಿದಿರುವಂಥ ಈ ಒಂದು ಮಾತುಗಳಿಗೆ ಆತನು ಕೊನೆಯ ದಿವಸದಲ್ಲಿ ಇನ್ನೇನು ನಾಳೆ ಶಿಲುಬೆಗೆ ಹಾಕ್ತಾರೆ ಅನ್ನುವಂಥದ್ರಲ್ಲಿ ಆತನು ತಂದೆಯಾದ ದೇವರ ಹತ್ರ ಹೋಗ್ಬಿಟ್ಟು, ತಂದೆಯಾದ ದೇವರೇ, ನಿನ್ನ ಚಿತ್ತವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂದು ಕೇಳ್ಕೊಳ್ತಾನೆ. ಯಾಕೆಂದರೆ ಆತನು ಒಬ್ಬ ಮನುಷ್ಯನಾಗಿ ತನಗೆ ನಾಳೆ ಈ ರೀತಿಯಾಗಿರುವಂಥ ಸಂಗತಿಗಳೆಲ್ಲ ಸಂಭವಿಸುತ್ತೆ ಅಂತ ತಿಳಿದ್ಬಿಟ್ಟು ಆತನು ಬಹಳವಾಗಿ ಭಯಪಟ್ಟಿರುವಂಥ ವಿಷಯದಲ್ಲೂ ಸಹ ತಂದೆಯಾದ ದೇವರು ಆತನನ್ನು ಬಲಪಡಿಸಿ ಈ ಒಂದು ಧರ್ಮಶಾಸ್ತ್ರ ನಿಯಮಗಳ ಪ್ರಕಾರವಾಗಿ ಆತನನ್ನು ಶಿಲುಬೆಗೆ ಹಾಕುವುದು, ಆತನು ಈ ಥರ ಹಿಂಸೆಯನ್ನು ಹೊಂದಿ ಶಿಲುಬೆಯ ಮರಣವನ್ನು ಹೊಂದುವುದು ಅವಶ್ಯಕವಾಗಿತ್ತು ಎಂದು ತಿಳಿಸಿ ಆತನನ್ನು ಬಲಪಡಿಸುತ್ತಾನೆ ಎಂದು ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಶಿಲುಬೆಯ ಮರಣಕ್ಕೆ ಆತನು ಸಿದ್ಧಪಡುತ್ತಿರುತ್ತಾನೆ. ಈ ಒಂದು ವಾಕ್ಯಗಳೆಲ್ಲ ತಿಳ್ಕೊಂಡು ಆತನು ಶಿಲುಬೆಯ ಮರಣಕ್ಕೆ ಸಿದ್ಧಪಡುತ್ತಿರ್ತಾನೆ. ನಾವು ಮೊದಲೇ ಹೇಳಿದ ಪ್ರಕಾರವಾಗಿ ನಿಮಗೆ ನಿಮ್ಗೆ ಏನಾರ ಈ ಥರ ಆಗುತ್ತೆ ಅಂತ ಗೊತ್ತಾದರೆ ನಾವು ಅಲ್ಲಿ ಹೋಗುವುದಿಲ್ಲ, ನಾವು ಅಂಥ ಕೆಲಸಗಳು ಮಾಡುವುದಿಲ್ಲ. ನನಗೆ ಈ ಥರ ಆಗುತ್ತೆ ಅಂತ ಗೊತ್ತಿದ್ರೆ ನಾವು ಅಲ್ಲಿ ಹೋಗುವುದಿಲ್ಲ ಅಂತ ನಾವು ಅನ್ಕೊತೀವಿ. ಬಟ್ ಯೇಸು ಸ್ವಾಮಿ ಇದೆಲ್ಲ ತನಗೆ ಆಗುತ್ತೆ, ನನಗೆ ಈ ಥರ ಮಾಡ್ತಾರೆ, ನನಗೆ ಜನಗಳು ಈ ಥರ ಮಾಡ್ತಾರೆ, ಶಿಲುಬೆಯ ಮರಣವನ್ನು ಹಾಕುತ್ತಾರೆ ಅಂತಂದ್ರು ಆತನು ತನ್ನನ್ನು ತಗ್ಗಿಸಿಕೊಂಡು ದೇವರ ಮಗನಾಗುವುದಕ್ಕೆ ಆತನು ವಿಧೇಯನಾದನೆಂದು ವಾಕ್ಯದಲ್ಲಿ ನಾವು ನೋಡ್ತೇವೆ. ಇದೆಲ್ಲ ನಾವು ತಿಳ್ಕೊಂಡು ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂತಂದರೆ, ಯೇಸು ಸ್ವಾಮಿ ಕಷ್ಟದಲ್ಲಿ ಅಂತಹ ಒಂದು ನೋವಿನಲ್ಲೂ ಸಹ ಶತ್ರುಗಳನ್ನು ಕ್ಷಮಿಸಿದನು ಎಂದು ನಾವು ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಮತ್ತು ಶತ್ರುಗಳನ್ನು ಕ್ಷಮಿಸಿದನು ಮತ್ತು ಅವರಿಗೋಸ್ಕರ ವಿಜ್ಞಾಪನೆಯನ್ನು ಸಹ ಮಾಡಿದನು ಎಂದು ನಾವು ನೋಡುತ್ತೇವಲ್ಲ. ಅದೇ ಯೆಶಾಯ 53 ಲಾಸ್ಟ್ ವಾಕ್ಯದಲ್ಲಿ ನಾವು ನೋಡ್ತೇವಲ್ಲ, 53:12. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು, ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು, ತನ್ನ ಪ್ರಾಣವನ್ನು ದಾರ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನೂ ಎಣಿಸಿಕೊಂಡು ಬಹುಜನ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಯೇಸು ಸ್ವಾಮಿ ಅಂಥ ಒಂದು ನೋವಿನಲ್ಲೂ ಸಹ ಅವರು ತಂದೆಯಾದ ದೇವರಿಗೆ ಇವರಿಗೆ ಕ್ಷಮಿಸು, ಇವರು ಏನು ಮಾಡ್ತಿದ್ದಾರೋ ಇವರು ಅರಿಯರು ಅಂತಂದ್ಬಿಟ್ಟು ಆಗಿನ ಕಾಲದಲ್ಲಿ ಅವರಿಗೋಸ್ಕರ ವಿಜ್ಞಾಪನೆ ಮಾಡಿಕೊಂಡು ಈಗಲೂ ಸಹ ನಾವು ಸಹ ತಿಳಿದು, ಇವಾಗ ನಮಗಾದರೂ ಯೇಸುಕ್ರಿಸ್ತನ ಸುವಾರ್ತೆ ಬಗ್ಗೆ ಆತನು ಸತ್ತನು, ಸಮಾಧಿ ಮಾಡಲ್ಪಟ್ಟನು, ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದನು ಎಂಬ ವಾಕ್ಯ ನಮಗೆ ತಿಳಿದಿದೆ.